ಹಂಗೆಲ್ಲ ಡೌಟ್ ಲೇ ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರು ನಾವಾಗಿರ್ಬೇಕು. ಎಲ್ಲ ಒಂದ್ ಬಟಿ ಮಗ ಇನ್ನೋದ್ರು ಬರ್ಲೇ ಇಲ್ಲ. ಅವ್ನ್ ಬೀಳಲ್ಲ, ಇವ್ ಬಿಡಲ್ಲ. ಸೊ ಸುಮ್ನೆ ಇರಲು ಬಿಟ್ಟೆ ಬೀಳ್ತಾರೆ. ಏನ್ರೋ ನನ್ಗಿನ ಮುಂಚೆ ಬಂದ್ ವೇಟ್ ಮಾಡ್ತಿದ್ದೀರಾ? ಎಷ್ಟೊತ್ತ ನೀನ್ ಬರಕ್ಕೆ? ಈಗ ಇರೋ ನೀನಿಗ್ ವೇಟ್ ಮಾಡ್ದೆ ನಿಮ್ ಹುಡುಗಿ ವೇಟ್ ಮಾಡಕ್ ಸರಿ ಅದು ಬಿಡು. ಹಿಂಗೆ ಸಮಾಚಾರ ಹೇಳಪ್ಪ ನೆಕ್ಸ್ಟ್. ಯಾರ ಮಗ ಅದು? ನಿಮ್ ಹುಡುಗಿನೇ ಕಣೋ. ನೀವು ಹೋಗು, ನ್ಯೂಸ್ ಕೊಡೋವರೆಗೆ ಮನೇಲಿ ಬಂದ್ಬೇಡ, ಹೋಗು. ಮಗ ನೀನ್ ಒಂಥರ ಬ್ಯಾಟ್ಸ್ಮನ್ ಕಣ. 99 ಬಾಲಲ್ಲಿ ಒಂದರ ರನ್ ಹೊಡಿತೆ ಅನ್ಕೊಂಡೆ. ಅಟ್ಲೀಸ್ಟ್ 100 ಬಾಲಲ್ಲಿ 1 ರನ್ ಹೊಡೆದ್ರೆ ಔಟ್ ಆಗಿದೆಯಲ್ಲೋ ನೀನು. ಸದ್ಯ 100 ರೋಸಲ್ಲಿ 5 ರೋಸ್ ಬೇರೆಯವ್ರಿಗೆ ಕೊಟ್ಟಿದ್ರು, ಇಷ್ಟೊತ್ತಿಗೆ 1 5 ಮಿಸ್ ಕಾಲ್ ಬರೋದು ಮಗ. ಮಗ, ಎವ್ರಿ ಫ್ಲವರ್ ಇಸ್ ನಾಟ್ ಎ ರೋಸ್, ಓನ್ಲಿ ರೋಸ್ ಕ್ಯಾನ್ ಲವ್ ಎ ಡೋಸ್. ನಾನ್ 100 ರೋಸ್ ನ 100 ಹುಡುಗಿ ಕೊಟ್ಟವನಲ್ಲ ಕಣ. ನಾನು 100 ರೋಸ್ ನ ಒಂದೇ ಹುಡುಗಿ ಕೊಟ್ಟವನು. ಇರಮ್ಮ ಹೋಯ್ದ ಅವ್ರ ಕೊಟ್ಟು ಯಾರಿ ತಗೋ, 2,500 ಕೊಟ್ರು. ರೀ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ರಿ. ಏನಮ್ಮ ರಾಣಿ, ಇಲ್ಲವ್ವಾ? ಅಯ್ಯೋ ಹಾಗೇನಿಲ್ಲ ಕಣೆ. ಅಪ್ಪ ಅಮ್ಮ ಒಂದೊಂದ್ ಪ್ರೀತಿದೆಲ್ಲ ಸಿಕ್ಕಿದಿಲ್ಲ, ಆದ್ರೆ ಇವಾಗ ಅವನ್ ಬಂದ್ಮೇಲೆ ಪ್ರೀತಿ ಏನು ಅನ್ನೋದು ಗೊತ್ತಾಗಿದೆ. ಅವನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಅಷ್ಟೇ. ಮತ್ ಇಷ್ಟೊಂದ್ ಪ್ರೀತಿ ಇಟ್ಕೊಂಡು ಯಾಕೆ ಅಷ್ಟು ಇಗ್ನೋರ್ ಮಾಡಿದೆ ಅವನ್ನ? ಪ್ರೀತಿ ಅಂದ್ರೇನೆ ಏನು ಅಂತ ಗೊತ್ತಿದ್ದಿಲ್ಲ, ಇವಾಗಿರೋ ಪ್ರೀತಿನಂತೂ ಕಳ್ಕೊಳಕ್ ಇಷ್ಟ ಇಲ್ಲ. ಅವ್ನಿಗ್ ನಾಳೆನೆ ಹೋಗಿ ಹೇಳ್ತೀನಿ. ನೋಡಮ್ಮ, ಇವಾಗಿನ ಕಾಲದಲ್ಲಿ ಈ ತರ ಹುಡುಗ ಸಿಗೋದ್ ಕಷ್ಟ. ಅದೇ ಸಿಕ್ಕಿದಾನಂದ್ರೆ ನೀನ್ ಪುಣ್ಯ ಅದು. ಬಿಟ್ಕೊಬೇಡ ಅವನ ಯಾವಾಗ, ಸರಿನಾ? ಸರಿ ಬಿಡಮ್ಮ, ಎಷ್ಟ್ ನೋಡ್ತೀಯ ಅವನ್ನ. ನಾಳೆ 2 ರಿಸಲ್ಟ್ಸ್ಗೂ ಆಲ್ ದಿ ಬೆಸ್ಟ್, ಸರಿನಾ? ಇವಾಗ ಲೇಟ್ ಆಗಿದೆ, ಮಲ್ಕೋ. ಸರಿ, ಗುಡ್ ನೈಟ್. ಟೈಮ್ ಆಗಿದೆ, ರಿಸಲ್ಟ್ಸ್ ಡೇ ಅಲ್ವಾ ಇವತ್ತು? ಎಂತ ಕನಸನ್ನ ಹಾಳು ಮಾಡ್ಬಿಟ್ಟೆಲೆ. ಹೆಜ್ಜೆಲು ನಿಮ್ ಹುಡುಗನೇ ನಿಂಗೆ. ನಿಂಗದೆಲ್ಲ ಅರ್ಥ ಆಗಲ್ಲ ಬಿಡು. ಸ್ಟಾಪ್ ಬೇಬಿ ಸ್ಟಾಪ್. ನಾನು ನಿನಗೆ ಇಲ್ಲಿ ಟಾರ್ಚರ್ ಮಾಡಕ್ ಬಂದಿಲ್ಲ. ನನಗೆ ನಿನ್ನಿಂದ ಒಂದೇ ಒಂದ್ ಬೇಕು. ನಾನೇನು ಕೇಳ್ಬಿಡಿ, ನಾನೇನು ಕೊಡಲ್ಲ, ಬಿಟ್ಬಿಡಿ. ಜಾಸ್ತಿ ಏನು ಕೇಳಲ್ಲ ನಿನ್ನಿಂದ, ಪ್ರೀತಿ ಒಂದೇ ಬೇಕು. ಅದನ್ನ ಕೊಟ್ಬಿಡು, ನಾನು ಹೋಗ್ಬಿಡ್ತೀನಿ. ಬ್ರೋ ಓದಿ ಬ್ರೋ, ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ ಬ್ರೋ? ಎಲ್ರು ಓದ್ತಾ ಇದ್ರೆ ಟೈಮ್ ವೇಸ್ಟ್ ಯಾರು ಬ್ರೋ ಮಾಡೋದು? ಬ್ರೋ ರಿಸಲ್ಟ್ ದಿವಸನ ಬಂದು ನೀವು ಓದು ಅಂತೀರಲ್ಲ, ನೀವು ಬ್ರೋ ನಿಜವಾದ ಟಾಪರ್ ಅಂದ್ರೆ. ನಿಮ್ ಇಷ್ಟ ಬ್ರೋ. ಬ್ರೋ ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗಿ. ಏನ್ರಿ ಮೇಡಮ್,
ಪ್ರತಿ ಸಲ ರೋಸ್ ಇಸ್ಕೊಂಡು ಹೋಗೋರು ಇವತ್ತು ಯಾಕೋ ತಿರುಗ್ ನೋಡಿದ್ರಲ್ಲ. ಯಾವತ್ತೂ ತಿರುಗಿ ನೋಡ್ದೆ ಇರೋಳು ಇವತ್ತು ತಿರುಗಿ ನೋಡ್ದೆ ಅಂದ್ರೆ ಅರ್ಥ ಮಾಡ್ಕೊ. ಸರಿ ಅದು ಬಿಡು, ರಿಸಲ್ಟ್ ಏನಾಯ್ತು? ಆಸ್ ಯೂಶುವಲ್ ಫಸ್ಟ್ ರ್ಯಾಂಕ್. ಮತ್ತೆ ಯಾವತ್ತೂ ಸ್ಮೈಲ್ ಮಾಡದೆ ಇರೋಳು ಇವತ್ತು ಸ್ಮೈಲ್ ಮಾಡಿದೀನಿ ಅಂದ್ರೆ ಥಿಂಕ್ ಮಾಡು. ಬಾಯ್. ಯಾಕೋ ಮೇಡಮ್ ಬಸ್ ಹತ್ತ ಲಕ್ಷಣ ಬಿಟ್ಟು ನನ್ ಬೈಕ್ ಹತ್ತೋ ಎಲ್ಲಾ ಲಕ್ಷಣಗಳು ಕಾಣ್ತಿದ್ಯಲ್ಲ. ಮಗ ದಮ್ ಹೊಡೆದ್ ಇನ್ನೂ ಬಿಟ್ಟಿಲ್ಲೇನ್ರೋ ನೀವು? ಓ ಮಗ, ಇದು ಕೊನೆ ಸಿಗರೇಟ್ ಕಣೋ. ಏನೇ ಇಸ್ಕಂತೀಯಲ್ಲ ಮಗ? ಏಯ್ ನಮ್ ಹೊಡೆಯ ಕಮ್ಮಿ ಮಾಡಿ. ಲೋ ಮರಿ ಬಾರೋ ಇಲ್ಲಿ. ಲೋ ನಿಂಗೇಲಿ ಬಾರೋ ಇಲ್ಲಿ. ಲೋ 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 ನಿನಗೆ ಕಣ ಕರಿತಿರೋದು, ಬಾರೋ ಇಲ್ಲಿ. ಮಗ ನಮಗೆ ಕರಿತಿರೋದು ಏನೋ? ಯಾಕೋ ಮರಿ ಕರ್ದಿದ್ ಕಿವಿ ಕೇಳಲ್ವಾ ನಿನಗೆ? ನಿಂಗೆ ಎಷ್ಟಂತ ಹೋಗ್ಬೇಕು ನೀನ್ ಕಿವಿಡೋಣ ನೀನು? ಏಯ್ ಯಾಕೋ? ಏಯ್ ಇರೋ ಏನೋ? ಲೋ ಮರಿ, ಅವಳು ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವಳು ನನ್ನೋಳು ಬುಕ್ ಮಾಡಕ್ ಅವಳೇ. ಇನ್ನೊಂದ್ಸರಿ ಅಡ್ಡ ಬಂದ್ರೆ ಇಲ್ಲ ಅನ್ಸ್ಬಿಡ್ತೀನಿ. ಹಲೋ, ಹಾ ಹೇಳಿ, ಯಾರು? ಯಾರು ನಾವು? ಗುಡ್ ಬೈ. ಓಯ್ ಹೋಲ್ಡ್ ಆನ್ ತಮಾಷೆ ಮಾಡ್ದೆ ಮೇಡಮ್. ಹೇಳ್ರಿ, ಅಪ್ರೂಪಕ್ಕೆ ಏನೋ ಫೋನ್ ಮಾಡ್ಬಿಟ್ಟಿದ್ದೀರಾ? ಯಾವ ಕಲರ್ ಡ್ರೆಸ್ ಆಗ್ತಾ ಇದೀಯಾ? ನಾನಾ ಇನ್ನು ಏನು ಹಾಕೇ ಇಲ್ಲ ಕಣ್ರಿ. ಇಲ್ಲ ವೈಟ್ ಡ್ರೆಸ್ ಏನೋ ಹಾಕ್ಬೇಕು ಅನ್ಕೊಂಡಿದ್ದೆ. ಸರಿ, ಇವತ್ತು ಆಫ್ಟರ್ನೂನ್ ಸಿಗೋಣ, ಮಿಸ್ ಮಾಡ್ಬೇಡ. ಈ ಆನ್ಸ್ಟೈನ್ ಮಿಸ್ ಮಾಡಿದ ಆಪ್ ಅಲ್ಲೇ ಬಿಟ್ಟಿಲ್ಲ. ಇನ್ನ ನಾನ್ ನಿಮ್ಮನ್ ಬಿಡ್ತೀನ? ಬಾಯ್. ಸರಿ ಆಯ್ತು, ಬಾಯ್. ಅವಳ ನಶೆ ಮುಂದೆ ಈ ನಶೆ ಏನೂ ಇಲ್ಲ. ನೀನ್ ಇಲ್ಲೇ ನಶೆಲಿರು. ಅವ್ನ್ ಆಲ್ರೆಡಿ ಅವ್ರ ಅಮ್ಮನ್ ಸೊಸೆ ಮಾಡ್ಕೊಳಕ್ ಹೊರಟವನೆ. ಲೋ ಏನ ಹೇಳ್ತಿದ್ಯಾ? ನಿಜಾನ ಲೋಫರ್? ಹ್ಞೂ ಮಗ, ನಿಜಾನ ಹೇಳ್ತಿರೋದು. ಸಿಗರೇಟ್ ಕಣೋ. ಲೋ ನಿನಗೆ ಆ ಸಿಗರೇಟ್ ಇಂಪಾರ್ಟೆಂಟ್ ಅದೇ, ನನಗೆ ಅವಳೇ ಇಂಪಾರ್ಟೆಂಟ್. ಅವ್ನ್ ಆಲ್ರೆಡಿ ಕಾಲ್ ಮಾಡಿ ಮೀಟ್ ಮಾಡಿ ಪ್ರಪೋಸ್ ಮಾಡಕ್ ರೆಡಿ ಇದಾನಂತೆ. ಏನಾದ್ರು ಮಾಡು. ಏನಾದ್ರು ಮಾಡು. ಅವನ ಅಮ್ಮನ್ ನನಗ್ ಸಿಗ್ಲಿಲ್ಲ, ಇನ್ನು ಯಾರಿಗೋ ಸಿಗ್ಬಾರ್ದು ಕಣ. ಮಗ ಎಲ್ಲಿಗೆ? ಲೋ ನೀವ್ ಇಲ್ಲೇ ಇರೋ, ನಂದು ಅವಳ್ದು ಮ್ಯಾಟ್ರು, ನೀವ್ ಯಾರು ಅಡ್ಡ ಬರಂಗಿಲ್ಲ. ಒಂದು ಪುಟ್ಟ ಮಗು, ಅತ್ತೆ ಮಾವ, ಇಷ್ಟೇ ಪ್ರಪಂಚ ಆಗಿರ್ಬೇಕು. ಸಿದ್ಧಾರ್ಥ್ ಎಲ್ಲಿದ್ಯಾ? ಬಾರೋ, ಐ ಲವ್. ಸಂಜನಾ 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 ಡಾಕ್ಟರ್ ಸಂಜನಾ ಸಂಜನಾ ಏನಾಗಿದೆ? ಮ್ಯಾಮ್ ಆಕ್ಸಿಡೆಂಟ್ ಆಗಿದೆ, ತುಂಬಾ ಬ್ಲಡ್ ಆಗ್ತಾ ಇದೆ ನೋಡಿ. ಡಾಕ್ಟರ್ ಕರಿತೀನಿ. ಕರೀರಿ, ಬೇಗ ಡಾಕ್ಟರ್ ಕರೀರಿ. ಡಾಕ್ಟರ್ ಪೇಷಂಟ್ ಸೀರಿಯಸ್ ಇದೆ. ಸರ್ ನಾನು ನೋಡ್ತೀನಿ ಸರ್. ಇಲ್ಲಿ ನಾನು ನೋಡ್ತೀನಿ, ಪರವಾಗಿಲ್ಲ. ಮಗ ಏನೋ ಮಾಡ್ಕೊಂಡದೆ ಅವಳು. ಸಮಾಧಾನ ಮಾಡ್ತಾರೆ ಮಗ. ಡಾಕ್ಟರ್ ಸರ್ ಏನಾಯ್ತು ಸರ್ ಅವಳಿಗೆ? ಏನ್ ಹೇಳಕ್ಕಾಗಲ್ಲಪ್ಪ. 24 hours ಅಬ್ಸರ್ವೇಷನ್ ಇಟ್ಟಿದ್ದೀನಿ. ನನ್ನ ಕೈಲಿ ಏನಿಲ್ಲ, ಬಟ್ ಸ್ಕ್ಯಾನಿಂಗ್ ಆದ್ಮೇಲೆ ನೋಡೋಣ. ಸರ್ ನಿಮ್ ಕಾಲಿಗೆ ಬೀಳ್ತೀನಿ. ಅವಳು ಹೆಂಗಾದ್ರೂ ಮಾಡಿ ಬದುಕಿಸ್ಕೊಂಡ್ಬಿಡಿ ಸರ್. ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ಹೆಂಗಾದ್ರೂ ಮಾಡಿ ಬದುಕಿಸ್ಕೊಂಡ್ಬಿಡಿ ಸರ್. ಮಗ ಸರ್ ಪ್ಲೀಸ್ ಸರ್. 24 hours ಅಬ್ಸರ್ವೇಷನ್ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ನಿಮ್ಗೆ ಸ್ಕ್ಯಾನಿಂಗ್ ಆಗ್ತಾ. ಈಗಿನ ಕಾಲದಲ್ಲಿ 10% ನೋಡೋದು ಜಾಸ್ತಿ ಇದೆ, ಬಟ್ ಇವ್ರು ಟ್ರೋಮಾ ಮಾಡ್ತಾ ಇದ್ದಾರೆ. ಇವ್ರಿಗೆ ಟೈಮ್ ಇಲ್ಲ, ಏನ್ ಮಾಡಕ್ಕಲ್ಲ. ಇದು ನಂಗೆ ಹೇಳಕ್ಕಾಗಲ್ಲ, ನೀವೇ ಹೇಳ್ಬಿಡಿ. ನೀವೇ ಹೇಳಿ ಸರ್, ನೀವೇ ಹೇಳಿದ್ರಿ ಸರ್. ನೀವೇ ಹೇಳ್ಬಿಡಿ. ಹೇಳ್ತೀನಿ ಸರ್. ಸಾರಿ, ಬೇಜಾರಾಗಬೇಡಿ. ಹೇಳ್ಬಾರ್ದಿತ್ತ ಆದ್ರೂ ನಾನು ಹೇಳ್ತಾ ಇದೀನಿ. ಬ್ರೈನ್ ಇಂದ ಬೀಡಿಂಗ್ ಬಹಳ ಬಾರಿ ಒಳಗೆ ಸೇರ್ತಾ ಇದೆ. ಅದು ನಾಳೆ 2 hours ಅಷ್ಟೇ ಇರೋದು. ಆದ್ರೂ ನೀವು ಪ್ಲೀಸ್
ಕೈ ಮುಗಿದೀನಿ, ಹೆಂಗಾದ್ರೂ ಮಾಡಿ ಪ್ಲೀಸ್ ಎದ್ದೋಳೆ, ಪ್ಲೀಸ್ ಎದ್ದೋಳೆ. ಸಿದ್ಧಾರ್ಥ್ ಸಿದ್ಧಾರ್ಥ್ ನಂಗೇನು ಆಗಿಲ್ವಲ್ವಾ ಸಿದ್ಧಾರ್ಥ್? ನನ್ನ ಹೊರ್ಗಡೆ ಕರ್ಕೊಂಡು ಹೋಗು. ನಿಂಗೇನೂ ಆಗಿಲ್ಲ, ಹೆದರ್ಕೊಂಬೇಡ. ನಾನು ನಿನ್ ಎಲ್ಲಿಗೆ ಹೇಳ್ತೀಯ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬಾ ಹುಷಾರು. ಇದೇನಾ ನಿನ್ ಫೇವ್ರೆಟ್ ಸ್ಪಾಟ್? ನಿನ್ ಮನ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಏನಕ್ಕೆ ಇಷ್ಟು ನಾಟಕ ಮಾಡ್ತಿದೀಯ? ಅಂದ್ರೆ ನಾನು ಇರಲ್ಲ ಅಂತ ನಂಗೆ ಗೊತ್ತು. ನೋಡು, ನೀನ್ ನನ್ನ ಚಿಂತೆಯಲ್ಲೇ ಲೈಫ್ ಸ್ಪಾಯ್ಲ್ ಮಾಡ್ಕೋಬೇಡ. ನೀನ್ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಿನ್ ಜೊತೆ ಇರ್ತೀನಿ, ನೀನ್ ಒಂದ್ ಕೈಯಾಗಿ. ಹೇಯ್, ಇದನ್ನೆಲ್ಲ ಯಾರು ಹೇಳಿದ್ ನಿಮ್ಗೆ? ಆಗಿರೋದೊಂದ್ ಚಿಕ್ಕ ಆಕ್ಸಿಡೆಂಟ್. ನೀನ್ ಇನ್ನ 100 ವರ್ಷ ಚೆನ್ನಾಗಿ ಬದುಕ್ತೀಯ, ಚಿಂತೆ ಮಾಡ್ಬೇಡ. ಸಿದ್ಧಾರ್ಥ್ ಎಲ್ಲ ತುಂಬಾ ನೋವ್ತಾ ಇದೆ. ಹೇ, ಏನಾಗಲ್ಲ. ಏನ್ರ ನೀವಿಲ್ಲಿ? ನಿನ್ ಕೊಬ್ಬರಿ ಬಿಟ್ಟು ಮುಂದೆನೆ ನಾನು ಪ್ರಪೋಸ್ ಮಾಡ್ಬೇಕು ಅಂತ. ನೋಡು ಬಂಗಾರ, ನೀನಂದ್ರೆ ನನ್ ಪ್ರಾಣ. ನೀನ್ ಪ್ರಾಣ ಜೊತೆ ನನ್ ಪ್ರಾಣ ಸೇರಿಸಿ ನೀನ್ ಉಸಿರಾಗಿರ್ತೀವಿ. ಇಷ್ಟ ಪ್ರೀತಿ ಇದ್ರು ಯಾಕೆ ಹೇಳ್ಕೊಂಡಿಲ್ಲ? ಇಲ್ಲ ಕಂದ ಕಂದ ಎತ್ತೋಳೆ, ಪ್ಲೀಸ್ ಎತ್ತೋಳೆ. ಸಂಜನಾ ಎತ್ತೋಳೆ. ನೀನೇ ಇಲ್ದಿರೋ ಎಲ್ಲ ಏನಕ್ಕೆ?